0.375 ಇದರ ಶೇಕಡಾವಾರು ರೂಪ. ಇದನ್ನು ಶೇಕಡಾದಾಗ ಹೆಂಗೆ ಬರಿಬೇಕಪ್ಪ ಮಾಡ್ರಿ. ಮಾಡೋದಾದಿಂದ ವಿಡಿಯೋ ನೋಡ್ರಿ, ಭಾಳ ಸರಳ ಲೆಕ್ಕಗಳು. ಇಂಥ ಗಣಿತಗಳನ್ನು ನೀವು ಲಕ್ಷ ಕೊಟ್ಟು ನೋಡಬೇಕು. ಭಾರಿ ಸರಳ ರೀತಿ ಗಣಿತ ಇರ್ತಾವ. 97 ಇಸ್ವಿಯೊಳಗೆ 71ನೇ ಲೆಕ್ಕ ಸರಿಯಾಗಿ ತಿಳ್ಕೊರಿ. ನೋಡ್ರಿ ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಮಾಡೋದಾಗಿರಲ್ಲ ಭಾಳ ಸರಳದ. ದಶಮಾಂಶದ ಶೇಕಡದಾಗ ಹೆಂಗೆ ಬರಿಬೇಕು ಅನ್ನೋದು ನೋಡಿ. 0.375 ಶೇಕಡ ಅಂದ್ರೆ ಏನು ಮಾಡ್ಬೇಕು? 100ಲೆ ಗುಣಾಕಾರ ಮಾಡ್ರಿ. 100 ಗುಣಾಕಾರ ಮಾಡುವಾಗ ದಶಮಾಂಶ ಇಲ್ಲ ಅಂತ ತಿಳ್ಕೊರಿ. 375 ಗುಂಡ್ಲೆ 100 ಅಂತ ಮಾಡ್ಕೊರಿ. ಇದನ್ನು ದಶಮಾಂಶ ತೆಗೆದು ಗುಣಾಕಾರ ಮಾಡಬೇಕು. 375 ಮುಂದೆ ಏನದ 2 0 ಬಂದು ಸ್ಥಾನ ಎಷ್ಟವ ನೋಡ್ರಿ. 1 2 3 ಸ್ಥಾನ. 1 2 3 ಸ್ಥಾನಕ್ಕೆ ನೀವು ಬಿಂದು ಹಾಕಬೇಕು. ಬರೋಬ್ಬರಿ ಇದನ್ನು 37.5 ಮುಂದಿನ 0 ಸ್ಥಾನ ಹಾಕಿದಿಂದ ತೆಗೆದು ಬಿಡಬೇಕು. 37.5 ಶೇಕಡ ಬಿ. ನೋಡ್ರಿ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು ಈ ಗಣಿತನ. 0.375 ಶೇಕಡಾದಾಗ ಬರಿಬೇಕಾಗ್ಯದ ಅಂತಂದ್ರೆ ನಾವೇನು ಮಾಡಬೇಕು? 100ಲೆ ಗುಣಾಕಾರ ಮಾಡಬೇಕು. 100ಲೆ ಗುಣಾಕಾರ ಮಾಡಾಗ ದಶಮಾಂಶ ತೆಗೆದು ಬಿಡ್ಬೇಕು. ಇದನ್ನಲ್ಲಿ ದಶಮಾಂಶ ತೆಗೆದ್ರೆ ಏನಾಯ್ತು? 375 ಆಯ್ತು. 375 ಗುಂಡ್ಲೆ 100 ಬರೋಬ್ಬರಿ 375 10 ಸ್ಥಾನ ಬೆಲೆ ಹಾಕ್ರಿ. 1 2 3 1 2 3 ಮುಂದಿನ 0 ತೆಗೆದು ಇಟ್ಟು ಬಿಡಬೇಕು. 37.5 ಶೇಕಡ ಉತ್ತರ ಸಂಖ್ಯೆ ಬಿ. ತಿಳಿತಲ್ಲ? ಇನ್ನೊಂದ್ಸಲ ನಾ ತಿಳಿಸಿ ಹೇಳಿದಂಗೆ ನೋಡ್ಕೊರಿ. ನೋಡ್ಕೊಂಡಿಂದ ನೀವು ಇದನ್ನು ಶೇಕಡಾದಾಗ ದಶಮಾಂಶವನ್ನು ಶೇಕಡಾದಾಗ ಮಾಡುವಂಥ ಗಣಿತಗಳನ್ನು ನಾನು NCB ಒಳಗೆ ಹಾಕಿನೂ ಸಾಕಷ್ಟು ಹಾಕಿನೂ ಲಕ್ಷ ಕೊಟ್ಟು ನೋಡ್ರಿ.